ಚಿತ್ರಾನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಈ ರೀತಿ ನೀವು ಮಾಡಿ ನೋಡಿ. ಇಲ್ಲಿ 10-15 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅಮ್ಮ ಮಾಡ್ತಾ ಇರೋದು ಚಿತ್ರಾನ್ನ. ಇಲ್ಲಿ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದಾರೆ. ಸಾಸಿವೆ ಎಲ್ಲ ಸಿಡಿದ ಮೇಲೆ ಕಡಲೆ ಬೀಜ ಹಾಕ್ತಾಯಿದ್ದಾರೆ. ಕಡಲೆ ಬೀಜ ದಪ್ಪ ಇತ್ತು, ಅದಕ್ಕೋಸ್ಕರ ಕಡಲೆ ಬೀಜನ ಫಸ್ಟು ಹಾಕ್ಕೊಂಡಿದ್ದಾರೆ. ಕಡಲೆ ಬೀಜ ಇನ್ನೇನು ಆಯಿತು, ಆಯಿಲಲ್ಲಿ ಸ್ವಲ್ಪ ಫ್ರೈ ಆಯಿತು ಅಂದಾಗ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ, ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡ್ರು. ನೋಡಿ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಎರಳಿಕಾಯಿ ಚಿತ್ರಾನ್ನ ಅಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಈರುಳ್ಳಿ ಹಾಕಿ ಮಾಡ್ತಾ ಇರೋದು ನೋಡಿ. 2 ಎರಳಿಕಾಯಿ ತೊಗೊಂಡಿದ್ದೀನಿ. ಇವು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಬೇಕು. ಇಲ್ಲಿ ಒಂದು 4 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀವಿ. ಮತ್ತು ಒಂದು 8-10 ಒಣಮೆಣಸಿನ್ಕಾಯಿ ಕಟ್ ಮಾಡಿರೋದು, ಮತ್ತು ಒಂದು 20-25 ಎಲೆ ಕರಿಬೇವಿನ ಎಲೆ ತೊಗೊಂಡಿದ್ದೀವಿ. ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಫ್ರೈ ಆಯಿತು. ಈಗ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಎಲೆ ಹಾಕ್ಕೊಂಡು ಎಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಬೇಕು. ಅಷ್ಟರಲ್ಲಿ ಎರಳಿಕಾಯಿನ ಹಚ್ಕೊಳ್ಳೋಣ. ಇಲ್ಲಿ ನೀವು ಈರುಳ್ಳಿ ಹಾಕಿ ಮಾಡೋದಾದರೆ ಎರಳಿಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಯೂಸ್ ಮಾಡಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿ ಚಿತ್ರಾನ್ನ ಮಾಡಬೇಕು, ಅದು ಸಖತ್ತಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದಾಗ ಈರುಳ್ಳಿ ಹಾಕೋದೇನು ಬೇಕಾಗಲ್ಲ, ಹಾಗೆ ಮಾಡ್ಬೋದು. ನೋಡಿ, ಅನ್ನ ಕೂಗಿತ್ತು, ಅದನ್ನು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಆರಿಸ್ತಾ ಇದ್ದಾರೆ. ಬಿಸಿ ಅನ್ನಕ್ಕೆ ಕಲಸಿದ್ರೆ ಎಲ್ಲ ಮುದ್ದೆ ಥರ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಆರ್ಕೋಬೇಕು ಅನ್ನ. ಮತ್ತು ಅನ್ನಕ್ಕೇ ಡೈರೆಕ್ಟು ಎರಳಿಕಾಯಿನ ಹಿಂಡ್ಕೊಂಡ್ರು. ಈಗ ಒಗ್ಗರಣೆಗೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡ್ರು. ನೋಡಿ, ಉಪ್ಪು ಹಾಕ್ತಾಯಿದ್ದಾರೆ. ಉಪ್ಪು ಮತ್ತು ಎರಳಿಕಾಯಿನ ರೈಸ್ಗೆ ಹಾಕ್ತಾರೆ. ಈಗ ಗೊಜ್ಜು ಹಾಕ್ಕೊಂಡು ಕಲಿಸ್ಕೊತಾರೆ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಬೇಕು ಅಂತ ಹೇಳ್ಬಿಟ್ಟು ತರ್ತೀನಿ ಅಂತ ಹೋದರು. ನಾ ಇರಲಿ ಬಿಡು ಅಂದರೂ ಒಪ್ಪೋದಿಲ್ಲ ಅವರು. ಏನನ್ನ ಆಗಲಿಕ್ಕೆ ಅದು ಆಗಾಗಬೇಕು, ಕರೆಕ್ಟಾಗಿ ಆಗಬೇಕು ಅವ್ರಿಗೆ. ಸ್ಪೂನಲ್ಲೇ ಮಿಕ್ಸ್ ಮಾಡ್ತಾಯಿದ್ರು. ಅಯ್ಯೋ, ಕೈಯಲ್ಲೇ ಮಿಕ್ಸ್ ಮಾಡಮ್ಮ, ಪರವಾಗಿಲ್ಲ, ಆವಾಗಲೇ ಟೇಸ್ಟ್ ಬರೋದು ಅಂತ ನಾವು ಫೋರ್ಸ್ ಮಾಡಿ ಕೈಯಲ್ಲಿ ಮಿಕ್ಸ್ ಮಾಡಿಸ್ದೆ. ಅವರು ಬೇಡ ಬೇಡ, ಸ್ಪೂನಲ್ಲೇ ಮಾಡೋಣ, ನೀನು ವಿಡಿಯೋ ಎಲ್ಲ ತೆಗಿತೀಯ ಮೊದಲೇ ಅಂತ ಹೇಳ್ತಾಯಿದ್ರು. ಇರಲಿ ಪರವಾಗಿಲ್ಲ, ಕೈಯಲ್ಲೇ ಮಿಕ್ಸ್ ಮಾಡು ಅಂತ ಹೇಳಿ ಮಿಕ್ಸ್ ಮಾಡಿಸಿದ್ದು. ಅಲ್ಲಿಗೂ ಸರ್ವ್ ಮಾಡ್ತಾಯಿರೋ ಸ್ಪೂನಲ್ಲೇ ಮಾಡ್ತಾಯಿದ್ದಾರೆ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಎರಳಿಕಾಯಿ ಚಿತ್ರಾನ್ನ. ಹಿಂಗೆ ಈರುಳ್ಳಿ ಹಾಕಿ ಮಾಡಬೇಕು, ಸಖತ್ತಾಗಿತ್ತು. ನೀವು ಇದೇ ಥರ ಮಾಡಿ ಹೆಂಗೆ ಬಂದಿತ್ತು ಅಂತ ಹೇಳಿ. ವೈಟ್ ರೈಸ್ಗೆ ಎರಳಿಕಾಯಿನ ಹಿಂಡ್ಕೊಳ್ರಿ ಮತ್ತು ಉಪ್ಪು ಹಾಕ್ಕೊಳ್ರಿ ಬಿಸಿ ಅನ್ನಕ್ಕೇ, ಆಗ ತುಂಬ ಚೆನ್ನಾಗಾಗುತ್ತೆ. ಒಗ್ಗರಣೆಗೆ ಹಾಕ್ಬಾರ್ದು ಎರಳಿಕಾಯಿನ. ನೋಡಿ, ಸೂಪರಾಗಿತ್ತು.